ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಕೆಲವೊಂದು ದಿವಸಗಳಿಂದ ನನಗೆ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡಲಿಕ್ಕೆ ಆಗಲಿಲ್ಲ, ವಿಷಾದ ವ್ಯಕ್ತಪಡಿಸ್ತೀನಿ. ಹಾಗಾದರೆ ಬನ್ನಿ, ಇವತ್ತಿನ ವಿಚಾರ ಏನು ಅಂತಾರೆ, ಕರ್ನಾಟಕ ಸರ್ಕಾರದ ಸರ್ಕಾರಿ ನೌಕರರಿಗೆ ಈ ಒಂದು ಕ್ಯಾಲೆಂಡರ್ 2025 ಅಂದರೆ 2025ರ ಕ್ಯಾಲೆಂಡರ್ ಡೇ ಎಷ್ಟಿರ್ತವೆ ಅಂತಂದರೆ ರಜೆಗಳು ಎಷ್ಟು ಮಂಜೂರಾಗಿದ್ದಾವೆ ಅದರ ಬಗ್ಗೆ ಒಂದು ವಿವರವನ್ನು ಈ ಅಧಿಸೂಚನೆ ಮುಖಾಂತರ ತಿಳಿಯೋಣ ಸ್ನೇಹಿತರೆ. ಹಾಗಾದರೆ ಕರ್ನಾಟಕ ಸರ್ಕಾರದ ಅಧಿಸೂಚನೆ 1 ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು ದಿನಾಂಕ ಕೊಟ್ಟಿದ್ದಾರೆ. ಸರ್ಕಾರವು 2025ನೇ ಸಾಲಿಗೆ ಮಂಜೂರು ಮಾಡಿರುವ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿಯನ್ನು ಸಾರ್ವಜನಿಕ ಮಾಹಿತಿಗಳಿಗಾಗಿ ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. ಎಲ್ಲ 2ನೇ ಶನಿವಾರ, 4ನೇ ಶನಿವಾರ ಮತ್ತು ಭಾನುವಾರಗಳು ಹಾಗೂ ಈ ಕೆಳಕಂಡ ದಿನಗಳು. ಕ್ರಮ ಸಂಖ್ಯೆ 1 ದಿನಾಂಕ, ಆಮೇಲೆ ವಾರಗಳು, ಆಮೇಲೆ ಸಾರ್ವತ್ರಿಕ ರಜಾ ದಿನಗಳು. ಕ್ರಮ ಸಂಖ್ಯೆ 1ರಲ್ಲಿ 14/1/2025 ಮಂಗಳವಾರ ಉತ್ತರಾಯಣ ಪುಲ್ಯ ಕಾಲ ಮಕರ ಸಂಕ್ರಾಂತಿ. ಅಂದರೆ ಮಕರ ಸಂಕ್ರಾಂತಿ ನಮ್ಮ ಜನವರಿ 14ಕ್ಕೆ ಈ ಒಂದು ಮಕರ ಸಂಕ್ರಾಂತಿ ಇರುವ ಪ್ರಯುಕ್ತ ರಜೆಯನ್ನು ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ 2025ರ ಕ್ಯಾಲೆಂಡರ್ ಡೇ ಪ್ರಕಾರ. ಆಮೇಲೆ ಎರಡನೇದಾಗಿ 26/2/2025 ಬುಧವಾರ ಮಹಾಶಿವರಾತ್ರಿಗೋಸ್ಕರ ಸಾರ್ವತ್ರಿಕ ರಜೆ ಘೋಷಣೆ ಮಾಡಲಾಗಿದೆ. ಅದೇ ರೀತಿ ಮೂರನೇದಾಗಿ 31/3/2025ರಂದು ಸೋಮವಾರ ಖುತ್ಬೆ ರಂಜಾನ್ ಹಬ್ಬ ಇರುವ ಪ್ರಯುಕ್ತ ದಿನಾಂಕ 31/3/2025ರಂದು ಸಾರ್ವಜನಿಕ ರಜೆ ಎಂದು ಘೋಷಣೆ ಮಾಡಲಾಗಿದೆ. ಆದರೆ ನಮ್ಮ ಮುಸ್ಲಿಂ ಬಾಂಧವರು ಈ ಲೂನಾರ್ ಕ್ಯಾಲೆಂಡರ್ ಪ್ರಕಾರ ನಡೆದುಕೊಂಡಿರುವುದರಿಂದ ಅವರಿಗೆ 31 ಆಗ್ಬೋದು ಅಥವಾ ನೆಕ್ಸ್ಟ್ ಮಂತ್ ಆಗ್ಬೋದು, ಅಂತಂದರೆ 1/4/2025 ಆಗ್ಬೋದು, ಅಥವಾ 30ಕ್ಕೆ ರಜೆಯನ್ನು ಅಡ್ಜಸ್ಟ್ ಆಗ್ಬೋದು ಸ್ನೇಹಿತರೆ. ಆಮೇಲೆ 10/4/2025ರಂದು ಅಂದರೆ ಗುರುವಾರ ಮಹಾವೀರ ಜಯಂತಿ ರಜೆ ಘೋಷಣೆ. ಅದೇ ರೀತಿ 14/4/2025 ಸೋಮವಾರ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಗೋಸ್ಕರ ರಜೆ ಘೋಷಣೆ. ತದನಂತರ 18/4/2025ರಂದು ಶುಕ್ರವಾರ ಗುಡ್ ಫ್ರೈಡೆಗೋಸ್ಕರ ರಜೆ ಘೋಷಣೆ. ಆಮೇಲೆ 30/4/2025ರಂದು ಬುಧವಾರ ಬಸವ ಜಯಂತಿ ಅಕ್ಷಯ ತೃತೀಯಗೋಸ್ಕರ ರಜೆ ಘೋಷಣೆ. ಆಮೇಲೆ 1/5/2025 ಗುರುವಾರ ಕಾರ್ಮಿಕ ದಿನಾಚರಣೆ ಅಂದರೆ ಲೇಬರ್ ಡೇಗೋಸ್ಕರ ರಜೆ ಘೋಷಣೆ. ತದನಂತರ 7/6/2025ರಂದು ಶನಿವಾರ ಬಕ್ರೀದ್ ಹಬ್ಬದ ಪ್ರಯುಕ್ತ ರಜೆ ಘೋಷಣೆ. ಆಮೇಲೆ 15/8/2025ರಂದು ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 15 ಆಗಸ್ಟ್ 2000. ಆಮೇಲೆ 27/8/2025ರಂದು ವರಸಿದ್ಧಿ ವಿನಾಯಕ ವ್ರತಗೋಸ್ಕರ ರಜೆ ಘೋಷಣೆ. ಆಮೇಲೆ 5/9/2025ರಂದು ಶುಕ್ರವಾರ ಈದ್ ಮಿಲಾದುನ್ ನಬಿಗೋಸ್ಕರ ರಜೆ ಘೋಷಣೆ. ತದನಂತರ 1/10/2025ರಂದು ಬುಧವಾರ ಮಹಾನವಮಿ ಆಯುಧ ಪೂಜೆ ವಿಜಯದಶಮಿಗೋಸ್ಕರ ರಜೆ ಘೋಷಣೆ. ತದನಂತರ 2/10/2025 ಗುರುವಾರ ಗಾಂಧಿ ಜಯಂತಿಗೋಸ್ಕರ ರಜೆ ಘೋಷಣೆ. ತದನಂತರ 7/10/2025 ಮಂಗಳವಾರ ಮಹರ್ಷಿ ವಾಲ್ಮೀಕಿ ಜಯಂತಿಗೋಸ್ಕರ ರಜೆ ಘೋಷಣೆ. ಆಮೇಲೆ 20/10/2025 ಸೋಮವಾರ ನರಕ ಚತುರ್ದಶಿಗೋಸ್ಕರ ರಜೆ ಘೋಷಣೆ. ತದನಂತರ 22/10/2025ರಂದು ಬುಧವಾರ ಬಲಿಪಾಡ್ಯಮಿ ದೀಪಾವಳಿಗೋಸ್ಕರ ರಜೆ ಘೋಷಣೆ. ತದನಂತರ 1/11/2025ರಂದು ಶನಿವಾರ ಕನ್ನಡ ರಾಜ್ಯೋತ್ಸವಗೋಸ್ಕರ ರಜೆ ಘೋಷಣೆ. ತದನಂತರ 25/12/2025ರಂದು ಅಂದರೆ ಗುರುವಾರ ಕ್ರಿಸ್ಮಸ್ ಪ್ರಯುಕ್ತ ರಜೆ ಘೋಷಣೆ. ಇಷ್ಟೆಲ್ಲ ಸಾರ್ವತ್ರಿಕ ರಜೆಗಳನ್ನು ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ. ಸೂಚನೆ: ಈ ರಜಾಪಟ್ಟಿಯಲ್ಲಿ ಭಾನುವಾರಗಳಂದು ಬರುವ ಗಣರಾಜ್ಯೋತ್ಸವ 26/1/2025, ಯುಗಾದಿ ಹಬ್ಬ 30/3/2025, ಮೊಹರ್ರಂ ಕಳೆ ದಿನ 6/7/2025 ಮತ್ತು ಮಹಾಲಯ ಅಮಾವಾಸ್ಯೆ 21/9/2025 ಹಾಗೂ 2ನೇ ಶನಿವಾರದಂದು ಬರುವ ಕನಕದಾಸ ಜಯಂತಿ 8/11/2025ರ ಈ ರಜೆ ಪಟ್ಟಿಯಲ್ಲಿ ನಮೂದಿಸಿರುವುದಿಲ್ಲ.
ಸಾರ್ವಜನಿಕ ರಜಾ ದಿನಗಳಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳು ಮುಚ್ಚಲ್ಪಡುತ್ತವೆ. ಕಚೇರಿಯ ಜರೂರು ಕೆಲಸವನ್ನು ವಿಲೇವಾರಿ ಮಾಡುವ ಬಗ್ಗೆ ಇಲಾಖಾ ಮುಖ್ಯಸ್ಥರುಗಳು ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು. ಈ ಪಟ್ಟಿಯಲ್ಲಿ ಸೇರಿಸಲಾಗಿರುವ ಮುಸಲ್ಮಾನ್ ಬಾಂಧವರ ಹಬ್ಬಗಳು ನಿಗದಿತ ದಿನಾಂಕದಂದು ಬೀಳದಿದ್ದರೆ ಸರ್ಕಾರಿ ಸೇವೆಯಲ್ಲಿರುವ ಮುಸಲ್ಮಾನ್ ಬಾಂಧವರಿಗೆ ನಿಗದಿತ ರಜೆಗೆ ಬದಲಾಗಿ ಹಬ್ಬದ ದಿವಸ ರಜೆ ಮಂಜೂರು ಮಾಡಬಹುದು. ದಿನಾಂಕ 3/9/2025 ಬುಧವಾರ ಕೈಲ ಮುಹೂರ್ತ ದಿನಾಂಕ 18/10/2025 ಶನಿವಾರ ತುಲಾ ಸಂಕ್ರಮಣ ಹಾಗೂ ದಿನಾಂಕ 5/12/2025 ಶುಕ್ರವಾರ ಹುತ್ತರಿ ಹಬ್ಬವನ್ನು ಆಚರಿಸಲು ಕೊಡಗು ಜಿಲ್ಲೆಗೆ ಮಾತ್ರ ಅನ್ವಯವಾಗುವಂತೆ ಸ್ಥಳೀಯ ಸಾರ್ವತ್ರಿಕ ರಜೆಯನ್ನು ಘೋಷಿಸಿದೆ. ಆಮೇಲೆ ಶಿಕ್ಷಣ ಇಲಾಖೆ ಸಂಬಂಧಿಸಿದಂತೆ ಪ್ರತ್ಯೇಕ ರಜಾ ದಿನಗಳ ಪಟ್ಟಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಪ್ರಕಟಿಸುವರು. ಅಂದರೆ ಪರ್ಟಿಕ್ಯುಲರ್ಲಿ ಯಾರು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರತರಾಗಿರುವಂಥ ಸರ್ಕಾರಿ ನೌಕರರಿಗೋಸ್ಕರ ಅವರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯುಕ್ತರು ಪ್ರಕಟಿಸುವರು. ಸಾರ್ವಜನಿಕ ರಜಾ ದಿನಗಳ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರು 2 ದಿವಸಗಳಿಗೆ ಮೀರದಂತೆ 2025ನೇ ವರ್ಷದಲ್ಲಿ ಅಧಿಸೂಚನೆ 1ರ ಅನುಬಂಧದಲ್ಲಿ ತಿಳಿಸಿರುವ ಪರಿಮಿತಿ ರಜೆಯನ್ನು ಪೂರ್ವಾನುಮತಿ ಪಡೆದು ಉಪಯೋಗಿಸಿಕೊಳ್ಳಬಹುದು. ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಲು ಅಧಿಕಾರವುಳ್ಳ ಅಧಿಕಾರಿಗಳು ಪ್ರಸ್ತುತ ಅನುಮತಿಗೆ ಮಂಜೂರಾತಿ ನೀಡತಕ್ಕದ್ದು. ಆಮೇಲೆ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. ಆಮೇಲೆ ಅಧಿಸೂಚನೆ 1ರ ಅನುಬಂಧ 2025ನೇ ವರ್ಷಕ್ಕೆ ರಾಜ್ಯ ಸರ್ಕಾರಿ ನೌಕರಿಯುವ ಪರಿಮಿತಿ ರಜಾ ದಿನಗಳು. ಅಂದರೆ ಇದರಲ್ಲಿ ಯಾವುದೇ ಒಂದು ರಜಾ ನಾವು ಪಡೆಯಬಹುದು ಸ್ನೇಹಿತರೆ. ಅಂದರೆ ದಿನಾಂಕ 1/1/2025 ಬುಧವಾರ ನೂತನ ವರ್ಷಾರಂಭ, ಹ್ಯಾಪಿ ನ್ಯೂ ಇಯರ್ಗೋಸ್ಕರ. ಆಮೇಲೆ 6/2/2025 ಗುರುವಾರ ಮಧ್ವನವಮಿ. ಆಮೇಲೆ 14/2/2025 ಶುಕ್ರವಾರ ಶಬೆ ಬರಾತ್. ಆಮೇಲೆ 13/3/2025 ಗುರುವಾರ ಹೋಳಿ ಹಬ್ಬ. 23/3/2025 ಗುರುವಾರ ಶಬೆ ಖದರ್. 28/3/2025 ಶುಕ್ರವಾರ ಜುಮ್ಮತುಲ್ ವಿದಾ. ಆಮೇಲೆ 2/4/2025 ಬುಧವಾರ ದೇವರ ದಾಸಿಮಯ್ಯ ಜಯಂತಿ. ಆಮೇಲೆ 19/4/2025 ಶನಿವಾರ ಹೋಲಿ ಸ್ಯಾಟರ್ಡೇ. ಆಮೇಲೆ 2/5/2025 ಶುಕ್ರವಾರ ಶ್ರೀ ಶಂಕರಾಚಾರ್ಯ ಜಯಂತಿ, ಶ್ರೀ ರಾಮಾನುಜಾಚಾರ್ಯರ ಜಯಂತಿ. 12/5/2025 ಸೋಮವಾರ ಬುದ್ಧ ಪೂರ್ಣಿಮಾ. ಆಮೇಲೆ 8/8/2025 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ. 16/8/2025 ಶನಿವಾರ ಶ್ರೀ ಕೃಷ್ಣ ಜನ್ಮಾಷ್ಟಮಿ. ಆಮೇಲೆ 26/8/2025 ಮಂಗಳವಾರ ಸ್ವರ್ಣ ಗೌರಿ ವ್ರತ. ಆಮೇಲೆ 6/9/2025 ಶನಿವಾರ ಶ್ರೀ ಅನಂತ ಪದ್ಮನಾಭ ವ್ರತ. 8/9/2025 ಸೋಮವಾರ ಕನ್ಯಾ ಮರಿಯಮ್ಮ ಜಯಂತಿ. ಆಮೇಲೆ 17/9/2025 ಬುಧವಾರ ವಿಶ್ವಕರ್ಮ ಜಯಂತಿ. 18/10/2025 ಶನಿವಾರ ತುಲಾ ಸಂಕ್ರಮಣ. 5/11/2025 ಬುಧವಾರ ಗುರುನಾನಕ್ ಜಯಂತಿ. 5/12/2025 ಶುಕ್ರವಾರ ಹುತ್ತರಿ ಹಬ್ಬ. ಆಮೇಲೆ 24/12/2025 ಬುಧವಾರ ಕ್ರಿಸ್ಮಸ್ ಈವ್. ಸೂಚನೆ: ಶ್ರೀ ರಾಮನವಮಿ 6/4/2025 ಮತ್ತು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ 7/9/2025 ಭಾನುವಾರದಂದು ಹಾಗೂ ಋಗ್ ಉಪಕರ್ಮ ಮತ್ತು ಯಜುರ್ ಉಪಕರ್ಮ 9/8/2025 ಎರಡನೇ ಶನಿವಾರದಂದು ಬರುವುದರಿಂದ ಈ ರಜೆ ಪಟ್ಟಿಯಲ್ಲಿ ನಮೂದಿಸಿರುವುದಿಲ್ಲ. ಸೌರಮಾನ ಯುಗಾದಿ 14/4/2025 ಸೋಮವಾರ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾಗೂ ತಿರುಓಣಂ 5/9/2025 ಶುಕ್ರವಾರ ಈದ್ ಮಿಲಾದ್ ನಿಮಿತ್ತ ಘೋಷಿಸಿರುವ ಸಾರ್ವಜನಿಕ ರಜಾ ದಿನಗಳಂದು ಬರುವುದರಿಂದ ಈ ರಜೆ ಪಟ್ಟಿಯಲ್ಲಿ ನಮೂದಿಸಿರುವುದಿಲ್ಲ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. ಆಮೇಲೆ ಅಧಿಸೂಚನೆ 2 ಏನಿದೆ ನೋಡೋಣ ಸ್ನೇಹಿತರೆ. ಭಾರತ ಸರ್ಕಾರದ ಒಡಾಳಿತ ವ್ಯವಹಾರಗಳ ಇಲಾಖೆ ಕ್ರಮಾಂಕ 20.25.26 PUB ದಿನಾಂಕ 15/6/1957 ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾಗಿರುವ ನೆಗೋಷಿಯೇಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್ 1881
ಅಧಿನಿಯಮ ಸಂಖ್ಯೆ 25ನೇ ಸೆಕ್ಷನ್ನಲ್ಲಿರುವ ವಿವರಣೆಯಂತೆ 2024ನೇ ವರ್ಷದಲ್ಲಿ ಈ ಕೆಳಗಿನ ದಿನಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಸಾರ್ವಜನಿಕ ರಜೆಗಳೆಂದು ಘೋಷಿಸಲಾಗಿದೆ. ಎಲ್ಲ 2ನೇ ಶನಿವಾರ, 4ನೇ ಶನಿವಾರ ಮತ್ತು ಭಾನುವಾರಗಳು ಹಾಗೂ ಈ ಕೆಳಕಂಡ ದಿನಗಳು: 14/1/2025 ಮಂಗಳವಾರ ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಾಂತಿ. ಆಮೇಲೆ 26/2/2025 ಬುಧವಾರ ಮಹಾಶಿವರಾತ್ರಿ. 31/3/2025 ಸೋಮವಾರ ಖುತ್ಬೆ ರಂಜಾನ್. 10/4/2025 ಗುರುವಾರ ಮಹಾವೀರ ಜಯಂತಿ. 14/4/2025 ಸೋಮವಾರ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ. 18/4/2025 ಶುಕ್ರವಾರ ಗುಡ್ ಫ್ರೈಡೆ. 30/4/2025 ಬುಧವಾರ ಬಸವ ಜಯಂತಿ ಅಕ್ಷಯ ತೃತೀಯ. 1/5/2025 ಗುರುವಾರ ಕಾರ್ಮಿಕ ದಿನಾಚರಣೆ. 7/6/2025 ಶನಿವಾರ ಬಕ್ರೀದ್. 15/8/2025 ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ. 27/8/2025 ಬುಧವಾರ ವರಸಿದ್ಧಿ ವಿನಾಯಕ ವ್ರತ. 5/9/2025 ಶುಕ್ರವಾರ ಈದ್ ಮಿಲಾದ್. 1/10/2025 ಬುಧವಾರ ಮಹಾನವಮಿ, ಆಯುಧ ಪೂಜೆ, ವಿಜಯದಶಮಿ ಹಾಗೂ 2/10/2025 ಗುರುವಾರ ಗಾಂಧಿ ಜಯಂತಿ. 7/10/2025 ಮಂಗಳವಾರ ಮಹರ್ಷಿ ವಾಲ್ಮೀಕಿ ಜಯಂತಿ. 20/10/2025 ಸೋಮವಾರ ನರಕ ಚತುರ್ದಶಿ. 22/10/2025 ಬುಧವಾರ ಬಲಿಪಾಡ್ಯಮಿ ದೀಪಾವಳಿ. 1/11/2025 ಶನಿವಾರ ಕನ್ನಡ ರಾಜ್ಯೋತ್ಸವ. 25/12/2025 ಗುರುವಾರ ಕ್ರಿಸ್ಮಸ್. ಸೂಚನೆ: ಈ ರಜಾಪಟ್ಟಿಯಲ್ಲಿ ಭಾನುವಾರಗಳಂದು ಬರುವ ಗಣರಾಜ್ಯೋತ್ಸವ 26/1/2025 ಯುಗಾದಿ ಹಬ್ಬ, 30/3/2025 ಮೊಹರ್ರಂ ಕಡೇ ದಿನ 6/7/2025 ಮತ್ತು ಮಹಾಲಯ ಅಮಾವಾಸ್ಯೆ 21/9/2025 ಹಾಗೂ 2ನೇ ಶನಿವಾರದಂದು ಬರುವ ಕನಕದಾಸ ಜಯಂತಿ 8/11/2025 ಈ ರಜೆ ಪಟ್ಟಿಯಲ್ಲಿ ನಮೂದಿಸಿರುವುದಿಲ್ಲ. ದಿನಾಂಕ 1/4/2025 ವಾಣಿಜ್ಯ ಬ್ಯಾಂಕುಗಳ ಹಾಗೂ ಸಹಕಾರಿ ಬ್ಯಾಂಕುಗಳ ವಾರ್ಷಿಕ ಮುಕ್ತಾಯ ದಿನ ಆಗಿರುವುದರಿಂದ ಸದರಿ ದಿನದಂದು ವಾಣಿಜ್ಯ ಹಾಗೂ ಸಹಕಾರಿ ಬ್ಯಾಂಕುಗಳಿಗೆ ಮಾತ್ರ ರಜೆ ಇರುತ್ತದೆ. ದಿನಾಂಕ 3/9/2025 ಭಾನುವಾರ ಕೈಲ ಮುಹೂರ್ತ. ದಿನಾಂಕ 18/10/2025 ಶನಿವಾರ ತುಲಾ ಸಂಕ್ರಮಣ ಹಾಗೂ ದಿನಾಂಕ 5/12/2025 ಶುಕ್ರವಾರ ಹುತ್ತರಿ ಹಬ್ಬವನ್ನು ಆಚರಿಸಲು ಕೊಡಗು ಜಿಲ್ಲೆಗೆ ಮಾತ್ರ ಅನ್ವಯವಾಗುವಂತೆ ಸ್ಥಳೀಯ ಸಾರ್ವತ್ರಿಕ ರಜೆಯನ್ನು ಘೋಷಿಸಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. ಸೊ ಫ್ರೆಂಡ್ಸ್, ಇದು ಸವಿವರಗಳನ್ನು ಇಲ್ಲಿ ನೀಡಿದ್ದಾರೆ. ನಿಮಗೆ ಚೇಂಜಸ್ ಏನಾದಿದ್ದರೆ ನೋಡಿ ಅರ್ಥ ಮಾಡಿಕೊಳ್ಳಿ. 2 ದಿವಸವನ್ನು ಪರಿಮಿತಿ ರಜೆ ಪಡೆದುಕೊಳ್ಳಬಹುದು. ಅದಲ್ಲದೆ ಸಾರ್ವತ್ರಿಕ ರಜಾ ದಿನಗಳಲ್ಲಿ ಕೂಡ ನಾವು ಕೆಲಸ ಮಾಡಿದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನೋಡಿಕೊಂಡು ನಿಮ್ಮ ಮೇಲಾಧಿಕಾರಿಗಳ ಒಂದು ಸಮ್ಮತಿಯಿಂದ ನೀವು ರಜೆಗಳನ್ನು ಪಡೆಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.